ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲಿನ ಹಿಂಸಾಚಾರ ಮತ್ತೆ ನೋವು ಉಂಟು ಮಾಡಿದ ಘಟನೆಯಾಗಿದೆ. ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಜನರು ಈ ಸುದ್ದಿ ಕೇಳಿ ಶಾಕ್ ಆಗಿದ್ದಾರೆ. ದೀಪು ಚಂದ್ರದಾಸ್ ಅವರ ಹತ್ಯೆಯ ನೆನಪು ಇನ್ನೂ ಇರುವಾಗ ಅಮೃತ್ ಮಂಡಲ್ ಅಲಿಯಾ ಸಾಮ್ರಾಟ್ ಅವರನ್ನ ಗುಂಪು ಹಿಂಸಾಚಾರದಿಂದ ಥಳಿಸಿ ಹತ್ಯೆ ಮಾಡಲಾಗಿದೆ. ಈ ಘಟನೆ ದೇಶದ ಅಲ್ಪಸಂಖ್ಯಾತ ಸಮುದಾಯದ ಭದ್ರತೆ ಕುರಿತು ಗಂಭೀರ ಪ್ರಶ್ನೆಗಳನ್ನ ಮೂಡಿಸಿದೆ. ಸ್ಥಳೀಯ ವರದಿ ಪ್ರಕಾರ ಡಿಸೆಂಬರ್ 24ರಂದು ರಾಜ್ಬರಿಯಲ್ಲಿ ಈ ದುರ್ಘಟನೆ ನಡೆದಿದೆ. ಅಮೃತ್ ಮಂಡಲ್ ಮೃತ ಸ್ಥಿತಿಯಲ್ಲಿ ಪತ್ತೆಯಾದರು. ಸ್ಥಳೀಯರ ಹೇಳಿಕೆಗಳ ಪ್ರಕಾರ ಹಣ ವಸೂಲಿಗೆ ಸಂಬಂಧಿಸಿದ ಆರೋಪದ ಹಿನ್ನೆಲೆಯಲ್ಲಿ ಗುಂಪು ಅಮೃತ್ ಮೇಲೆ ದಾಳಿ ನಡೆಸಿತು. ಅವರು ಅತ್ಯಂತ ಕ್ರೂರವಾಗಿ ಪೆಟ್ಟನ್ನ ತಿಂದು ತಕ್ಷಣ ಮೃತರಾದರು. ಈ ಘಟನೆ ದೇಶದಲ್ಲಿ ಅಲ್ಪಸಂಖ್ಯಾತರ ಜೀವನ ಅಸುರಕ್ಷಿತವಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಬಾಂಗ್ಲಾದೇಶ ಮಧ್ಯಂತರ ಸರ್ಕಾರವು ಈ ಘಟನೆ ಸಾಮುದಾಯಿಕ ಹಿಂಸೆಯಲ್ಲ ಎಂದು ಹೇಳಿ ಅಮೃತ್ ಹಲವಾರು ಅಪರಾಧ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದನು ಎಂಬುದನ್ನು ತಿಳಿಸಿದೆ. ಆದರೆ ಸಾರ್ವಜನಿಕರಲ್ಲಿ ಈ ವಿವರಣೆಗಾಗಿ ಗಾಢ ಅನುಮಾನ ಮೂಡಿದೆ. ಜನರಲ್ಲಿ ಭಯ ಮತ್ತು ಅಸುರಕ್ಷತೆಯ ಭಾವ ಹೆಚ್ಚಾಗಿದೆ. ಹೀಗಾಗಿ ಸರ್ಕಾರದ ಕ್ರಮ ಮತ್ತು ತನಿಖೆಯ ಸ್ಪಷ್ಟತೆಯ ಕೊರತೆ ಜನಸಾಮಾನ್ಯರಲ್ಲಿ ತೀವ್ರ ಆಕ್ರೋಶವನ್ನು ಹುಟ್ಟುಹಾಕಿದೆ. ಈ ಹಿಂದಿನ ದಿನಗಳಲ್ಲಿ ದೀಪು ಚಂದ್ರದಾಸ್ ಹತ್ಯೆ ಮೈಮನ್ ಸಿಂಗ್ ಜಿಲ್ಲೆಯಲ್ಲಿ ನಡೆದ ಕ್ರೂರ ಘಟನೆಯಾಗಿದ್ದರಿಂದ ಭಾರತದಲ್ಲಿ ಬೃಹತ್ ಪ್ರತಿಭಟನೆಗಳು ನಡೆದವು. ಸಾಮಾಜಿಕ ಜಾಲತಾಣದಲ್ಲಿ ಈ ಘಟನೆಯ ಕುರಿತು ಆಕ್ರೋಶ ವ್ಯಕ್ತಪಡಿಸುವ ಚರ್ಚೆಗಳು ಹರಿದಾಡಿದ್ವು. ಭಾರತದ ಕೇಂದ್ರ ಸರ್ಕಾರ ಕೂಡ ಬಾಂಗ್ಲಾದೇಶದ ಹೈಕಮಿಷನರ್ಗೆ ನ್ಯಾಯ ಸಿಗಬೇಕು ಎಂದು ಒತ್ತಾಯವನ್ನ ಮಾಡಿಸಿತು. ಅಲ್ಪಸಂಖ್ಯಾತ ಸಮಾಜದಲ್ಲಿ ಭಯ ಮತ್ತು ಅಸುರಕ್ಷತೆಯ ಭಾವ ಹೆಚ್ಚಾಗಿದೆ. ಜನರು ತಮ್ಮ ದಿನನಿತ್ಯದ ಜೀವನವನ್ನ ಸಹ ಸುರಕ್ಷಿತವಾಗಿ ನಡೆಸಲು ಸಾಧ್ಯವಾಗ್ತಿಲ್ಲ ಎಂಬುದನ್ನ ಭಾವಿಸಲಾಗಿದೆ. ಈ ಘಟನೆಗಳು ಧರ್ಮ ಅಥವಾ ವೈಯಕ್ತಿಕ ಕಾರಣದಿಂದ ಗುಂಪು ಹಿಂಸಾಚಾರವು ಹೇಗೆ ತೀವ್ರವಾಗಿ ನಡೆಯಬಹುದು ಎಂಬುದನ್ನು ತೋರಿಸುತ್ತವೆ. ಯಾವುದೇ ತಕ್ಷಣದ ಕ್ರಮವಿಲ್ಲದೆ ಇಂತಹ ಕ್ರೂರ ಘಟನೆಗಳು ಮುಂದುವರೆಯುವ ಅಪಾಯವಿದೆ. ದೀಪು ಚಂದ್ರದಾಸ್ ಅವರ ಹತ್ಯೆಯ ಬಳಿಕ ಭಾರತದಲ್ಲಿ ಭೀಕರ ಪ್ರತಿಭಟನೆಗಳು ನಡೆದಿದ್ದವು. ಅಮೃತ್ ಮಂಡಲ್ ಹತ್ಯೆ ಕೂಡ ಜನರ ಮನಸ್ಸಿನಲ್ಲಿ ಭಯ ಮತ್ತು ಕೋಪವನ್ನು ಹುಟ್ಟಿಸಿದೆ. ಸಮುದಾಯಗಳು, ಕೆಲ ಸಂಘಟನೆಗಳು ಎಲ್ಲರೂ ಈ ಘಟನೆ ಬಗ್ಗೆ ತೀವ್ರ ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದಾರೆ. ಈ ಘಟನೆಯು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಸ್ಥಿತಿಯ ಕುರಿತು ಅಗತ್ಯ ಚಿಂತನೆ ಮೂಡಿಸುತ್ತಿದೆ. ಸರ್ಕಾರಗಳು ಹಾಗೂ ಸಾರ್ವಜನಿಕರು ಈ ರೀತಿಯ ಹಿಂಸಾಚಾರಗಳ ಮುಂದುವರಿಕೆಯನ್ನು ತಡೆಯಲು ತಕ್ಷಣ ಕ್ರಮ ಕೈಗೊಳ್ಳಬೇಕು. ಭದ್ರತೆ, ನ್ಯಾಯ, ಮಾನವ ಹಕ್ಕುಗಳ ವಿಷಯದಲ್ಲಿ ಸ್ಪಷ್ಟ ಕ್ರಮ ಇರಬೇಕು. ಇಂತಹ ಕ್ರೂರ ಘಟನೆಗಳು ಮುಂದೆಯೂ ನಡೆದರೆ ಸಮಾಜದಲ್ಲಿ ಮತ್ತಷ್ಟು ಭೀಕರತೆ ಹೆಚ್ಚಾಗತ್ತೆ. ಅಂತೆಯೇ ಅಮೃತ್ ಮಂಡಲ್ ಹತ್ಯೆ ಭಾರತದಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಿಂಸಾಚಾರ ತಡೆಯಲು ತುರ್ತು ಕ್ರಮ ಅವಶ್ಯಕವಾಗಿದೆ. ಜನರಲ್ಲಿ ಭರವಸೆ ಮೂಡುವಂತಹ ಕ್ರಮಗಳೇ ಮುಂದಿನ ದಿನಗಳಲ್ಲಿ ಶಾಂತಿಯನ್ನ ಸುರಕ್ಷಿತವಾಗಿ ಕಾಯ್ದುಕೊಳ್ಳಲು ನೆರವಾಗಲಿದೆ. ಹಾಗಿದ್ರೆ ಯಾವಾಗ ಸುರಕ್ಷತೆಯ ಕ್ರಮವನ್ನ ಬಾಂಗ್ಲಾದೇಶ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ.